ಅಲ್ಲ, ನೀವು ಸಿನಿಮಾಗಳಲ್ಲಿ ಇದ್ರಿ, ರೇಡಿಯೋ ಜಾಕಿಯಾಗಿ ತುಂಬ ಯಶಸ್ಸು ಗಳಿಸಿದ್ರಿ, ಆಮೇಲೆ ಬಿಗ್ ಬಾಸ್ ಇಂದ ಆಚೆ ಬಂದಿದ್ರಿ. ಈ ಎಲ್ಲವೂ ಒಂದು ಸ್ಟಾರ್ಡಮ್ ಅಂತೂ ಡೆಫಿನೆಟ್ಲಿ ತಂದು ಕೊಟ್ಟಿರುತ್ತೆ. ಹಾಗೆ ಎಲ್ಲಾನು ಹಿಂಗೆ ಚಾಪ್ ಮಾಡಿ ನಾನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಹೆಂಗೆ ಮಾಡೋದಕ್ಕೆ ಸಾಧ್ಯ? ನೀವೇ ಹೇಳಿದ ಹಾಗೆ ವೆನೆವರ್ ವೇರ್ ಎವರ್ ಯು ವಾಕ್ ದೇ ವಿಲ್ ರೆಕಗ್ನೈಸ್, ಟೇಕ್ ಸೆಲ್ಫಿ. ಸಿ, ಬಿಗ್ ಬಾಸ್ ಮಾಡಿದಾಗ ನಾನು ಗೆದ್ದಿದ್ದೇನು ಅಂದರೆ ಮನೆಯಲ್ಲೂ ವಿನಾಯಕ್ ಜೋಶಿ ಯಾರು ಅಂತ ಗೊತ್ತಾಯಿತು. ಆದರೆ ನನ್ನ ಒಳಗೆ ಸಕ್ಸಸ್ ಅಂದರೆ ಇಷ್ಟೇನಾ? ಎಲ್ಲರಿಗೂ ಗೊತ್ತು, ಯಾಕಂದರೆ ನೀವು ಹೊರಗಡೆ ಹೋಗ್ತೀರಾ, ಸುಸ್ಸು ಮಾಡೋಕ್ಕೆ ಬಿಡಲ್ಲ ಮೇಡಮ್ ಜನ ನಿಮ್ಮನ್ನು. ಸರ್ ಯಾರು ಸರ್ ನಾಳೆ ಅಂತ ನಿಮ್ಮನ್ನು ತಿರುಗ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ ನೀವು ಏನೋ. ಆಮೇಲೆ ಸರ್ ಏನು ಅಲ್ಲಿ ನಿಮಗೆ ಏನು ಕೊಡ್ತಾರೆ ಸರ್, ಅಮೌಂಟ್ ಏನು ಕೊಡ್ತಾರೆ ಸರ್, ಈ ಥರ ಪ್ರತಿಯೊಬ್ಬರು. ಇದು ಎಷ್ಟಾಗೋಯ್ತು ಅಂದರೆ ಇರಿಟೇಟ್ ಆಗೋ ಮಟ್ಟಕ್ಕೆ ಇರಿಟೇಟ್. ಆಮೇಲೆ ಜನ ಜಡ್ಜ್ ಮಾಡೋದು, ಅಲ್ಲಿ 1 ಅವರ್ ಕಾರ್ಯಕ್ರಮ ನೋಡಿ ನೀನಿದು ನಿನ್ನ ಕ್ಯಾರೆಕ್ಟರ್ ಇದು ಅಂತ ಜಡ್ಜ್ ಮಾಡೋದು ನಮ್ಮನ್ನು. ಅಫ್ಕೋರ್ಸ್ ಅದೇ ಶೋ ಅದು, ರೈಟ್? ನಂಗೆ ಇದೆಲ್ಲ ಗೊತ್ತಿದ್ದಿಲ್ಲ, ನನಗಲ್ಲ ಯಾರಿಗೂ ಗೊತ್ತಿದ್ದಿಲ್ಲ. ತುಂಬ ಇನ್ನಸೆಂಟಾಗಿ ನಾವು ಫಸ್ಟ್ ಸೀಸನಲ್ಲಿ ಹೋಗಿದ್ದಲ್ಲ. ನಂಗೆ ಆಚೆ ಬಂದಾಗ ಅನಿಸ್ತು, ಏನಪ್ಪ ಇದು ಅಸಹ್ಯ. ಒಂದು ದಿವಸ ಅಂತೂ ನಂದು ATM ಕಾರ್ಡು ಮ್ಯಾಗ್ನೆಟ್ ಹೊರಟೋಗಿತ್ತು. ಸೊ ದುಡ್ಡು ಡ್ರಾ ಮಾಡೋಕ್ಕಾಗಲ್ಲ. ಜೇಬಲ್ಲಿ 15 ರೂಪಾಯಿ ಇದೆ ನನಗೆ. ಆವಾಗೆಲ್ಲ UPI ಇದ್ದಿಲ್ಲ. ಓಕೆ, ನಾನೊಂದು ಆಟೋನಲ್ಲಿ ಹೋಗಬೇಕು. ಓಕೆ, ಇಷ್ಟೆಲ್ಲ ಫೇಮಸ್ ಇದ್ದೀನಿ, ಎಲ್ಲ ಆಯಿತು. ನನ್ನ ಹತ್ರ 15 ರೂಪಾಯಿ ಈ ಕ್ಷಣಕ್ಕೆ ಬೇಕು ಅಂದರೆ ನನಗೆ ಎಲ್ಲೂ ಸಿಗಲ್ಲ. ಒಂದೋ ಸಾಲ ಮಾಡಬೇಕು, ಯಾರ ಹತ್ರನಾದ್ರು ಹತ್ರ ಇಸ್ಕೋಬೇಕು ನಾನು, ಯಾರ ಹತ್ರನಾದ್ರು. ಅಂದರೆ ವಿನಾಯಕ್ ಜೋಶಿ ಊರಿಗೆಲ್ಲ ಗೊತ್ತು, ಬಟ್ ಜೇಬಲ್ಲಿ 15 ರೂಪಾಯಿ ಅಷ್ಟೇ ನಿನ್ನ ಹತ್ರ ಇರೋದು. ಇದೇ ನಿನ್ನ ಹಣೆ ಬರೋ, ಕಲಾವಿದನ ಜೀವನ ಅಂದರೆ ಇಷ್ಟೇ, ಅರ್ಥ ಮಾಡ್ಕೋ ಅಂತ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು. ಆಮೇಲೆ ಇಷ್ಟೇನಾ ಸಕ್ಸಸ್ ಅಂದರೆ ಎಲ್ಲರೂ ಏನು ಸರ್, ನಾನು ಸ್ಟೇಟ್ ಅವಾರ್ಡ್ಸ್ ತೊಗೊಂಡಿದ್ದೀನಿ, ನಾಟಕದಲ್ಲಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ಪಡೆದಿದ್ದೀವಿ. ನ್ಯಾಷನಲ್ ಲೆವೆಲ್ ಥಿಯೇಟರ್ ಫೆಸ್ಟಿವಲ್ ತೆಸ್ಪೋನಲ್ಲಿ ಬೆಸ್ಟ್ ಡೈರೆಕ್ಟರ್ ನಂಗೆ 19ನೇ ವಯಸ್ಸಲ್ಲಿ. 50 ಸಿನಿಮಾ ಮಾಡಿದ್ದೀವಿ, ಒಂದು ಸಿನಿಮಾ ಮಾಡಿ ಕಳ್ಕೊಂಡಿದ್ದೀವಿ, ಆಯಿತಾ? ದೊಡ್ಡ ದೊಡ್ಡ ನಟರ ಜೊತೆ ಮಾಡಿದ್ದು, ಅದೆಲ್ಲ ಒಂದೇ ರಾತ್ರಿ ಸತ್ತೋಯ್ತು. ನೀವು ಬಿಗ್ ಬಾಸ್ ವಿನಾಯಕ್ ಜೋಶಿ ಅಲ್ವಾ ಆಗ್ಬಿಟ್ವಿ ನಾವು. ನೀವು ಅಲ್ಲಿವರೆಗೂ ಏನು ಮಾಡಿದ್ರಿ ಅದೆಲ್ಲ ನಿಮ್ಮನ್ನು ಬಿಗ್ ಬಾಸಲ್ಲಿ ನೋಡಿದ್ದೀನಿ ಅಂದರೆ ಆ ಐಡೆಂಟಿಟಿ ಒಳ್ಳೆಯದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಏನಾಯಿತು ಅಂದರೆ ಜನರ ತಲೆಯಲ್ಲಿ ಅದು ಉಳೀತು, ಬಿಗ್ ಬಾಸ್ ಉಳೀತು. ಆ್ಯಂಡ್ ನನಗೆ ಒಂಥರ ಡಿಪ್ರೆಸ್ ಆಗಿಬಿಟ್ಟೆ. ಸಕ್ಸಸ್ ಅಂದರೆ ಇಷ್ಟೇನಾ? ನನ್ನ ಮನೆಯಿಂದ ಆಚೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಜನರು ನೋಡೋಕ್ಕೆ ಇಷ್ಟ ಇದ್ದಿಲ್ಲ ನನಗೆ. ಏನಕ್ಕೆ ಅಂದರೆ ಯಾರು ಬಂದರೂ ಅದೇ ಪ್ರಶ್ನೆ ಕೇಳೋದು, ಸರ್ ಎಷ್ಟು ಕೊಡ್ತಾರೆ ಸರ್, ನಿಮ್ಗಲ್ಲಿ ಏನು ಕೊಡ್ತಾರಾ ಸರ್, ಈ ಥರನೇ. ಸರ್ ಸ್ಕ್ರಿಪ್ಟೆಡ್ಡಾ ಸರ್, ನಿಮ್ಗೆ ಜಗಳ ಆಡು ಅಂತ ಚೂ ಬಿಡ್ತಾರಾ ಸರ್, ಈ ಥರನೇ ಕೇಳೋದು. ನನಗೆ ಸಾಕಾಗೋಯ್ತು ನನಗೆ. ಆಮೇಲೆ ನಾವು ಹೊರಗಡೆ ಬಂದು ದುಡಿಲೇಬೇಕು, ಎಷ್ಟು ಜನನ ಅಂತ ನಾವು ಇದನ್ನು ಮಾಡೋಕ್ಕಾಗತ್ತೆ. ಆಮೇಲೆ ಕನ್ಸರ್ವೇಟಿವ್ ಮೀಡಿಯಾ ಬೇರೆ ಅವಾಗಿನ ಕಾಲದಲ್ಲಿ. ಇವತ್ತಿನ ದಿವಸ ಒಂದು ಬ್ಯಾಡ್ ಆ್ಯಸ್ ಆಗಿರ್ಬೇಕು ಹಿಂಗೆ. ಇವತ್ತು ನೋಡಿ ನಮ್ಮ ಹೀರೋಗಳು ನೋಡಿ ಎಲ್ಲ ಬ್ಯಾಡ್ ಆ್ಯಸ್ ಇರಬೇಕು, 10 ಜನಕ್ಕೆ ಹೊಡಿಬೇಕು, ಸಾಯಿಸ್ಬೇಕು. ಅದು ಟುಡೇಸ್ ಹೀರೋ. ಆಗಿನ ಕಾಲದಲ್ಲಿ ಹಿ ಹ್ಯಾಸ್ ಟು ಬಿ ರೈಟ್, ಆ ಥರ ಇತ್ತು ಏನೋ. ಇವತ್ತಿನ ದಿವಸ ನೀವು ಯಾವುದೇ ಶೋ ವಿನ್ನರ್ ಎಲ್ಲ ನೋಡಿದ್ರೆ ಬ್ಯಾಡ್ ಆ್ಯಸ್ ಆಗಿರ್ತಾರೆ, ಮ್ಯಾಚು ಆಗಿರ್ತಾರೆ ನಿಮಗೆ. ಸೊ ದ್ಯಾಟ್ ಈಸ್ ಹೌ ಮೀಡಿಯಾ ಹ್ಯಾಸ್ ಶಿಫ್ಟೆಡ್, ರೈಟ್? ಸೊ ಎಲ್ಲ ಒಂದು ಕಡೆ ನನಗೆ ಇಷ್ಟೇನಾ ಸಕ್ಸಸ್ ಅಂದರೆ ಇಷ್ಟೇನಾ? ದೆನ್ ವಾಟ್ ಈಸ್ ಸಕ್ಸಸ್ ನಿಮ್ಮ ಪ್ರಕಾರ? ಸಕ್ಸಸ್ ಅಂದರೆ ನಿಮ್ಮನ್ನು ನೀವು ಮಿರರಲ್ಲಿ ನೋಡ್ಕೊಂಡು ಖುಷಿಯಾಗಿರ್ಬೇಕು, ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕು ಎವ್ರಿ ಡೇ. ಹೊರಗಡೆ ಇರೋ ನಿನ್ನ ದೊಡ್ಡ ಫೇಲ್ಯೂರ್ ಅನ್ಕೋತಾ ಇರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲಿ ಆಗಿರೋದನ್ನು ನೀವು ಅಚೀವ್ ಮಾಡಿರಬೇಕು. ಅದು ಸಕ್ಸಸ್ ಅಂದರೆ. ನೋಡಿ, ಫೇಲ್ಯೂರ್ ಅಂತ ಏನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬಾರ್ದು, ಜನ ಡಿಕ್ಲೇರ್ ಮಾಡಬೇಕು. ಸಕ್ಸಸ್ ಅನ್ನೋದೇನಿದೆ ಅದನ್ನು ನೀವು ಡಿಕ್ಲೇರ್ ಮಾಡಬೇಕು, ಜನ ಡಿಕ್ಲೇರ್ ಮಾಡಬಾರ್ದು. ಆವಾಗಲೇ ಜನ ನಿಮ್ಮ ಫೇಲ್ಯೂರ್ನಲ್ಲೂ ಸಕ್ಸಸ್ ಕಾಣೋದಕ್ಕೆ ಶುರು ಮಾಡ್ತಾರೆ. ಇವಾಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನೇನು ದೊಡ್ಡ ಸ್ಟಾರ್ ಅಲ್ಲ ಲೈಫಲ್ಲಿ. ನಾನು ಹೋಗ್ಬಿಟ್ಟು ಎದುರುಗಡೆ ಗೋಡೆ ಇದೆಯಲ್ಲ ಅದ್ರ ಮೇಲೆ ಸುಸ್ಸು ಮಾಡ್ತೀನಿ ನಾನು. ನೋಡೋ ಇಷ್ಟು ದೊಡ್ಡ ಫೇಮಸ್ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಸುಸ್ಸು ಮಾಡ್ತಾನೆ, ಬುದ್ಧಿ ಇಲ್ಲ ಅವನಿಗೆ ಅಂತ ಜನ ಬೈತಾರೆ ನನಗೆ, ಅಲ್ವಾ? ನನಗೆ ಅರ್ಜೆಂಟ್ ಆಗಿರೋದು ಯಾರು ಯೋಚನೆ ಮಾಡಲ್ಲ. ಎರಡನೇದು, ಯಾರೋ ಒಬ್ಬ ಕಾಮನ್ ವ್ಯಕ್ತಿ ಯಾರಿಗೂ ಗೊತ್ತಿಲ್ಲ, ಅವನು ಹೋಗ್ಬಿಟ್ಟು ಸುಸ್ಸು ಮಾಡ್ತಾರೆ, ಏನಂತಾರೆ, ಇವ್ರ ಹಣೆ ಬರಾನೇ ಇಷ್ಟು ಅಂತಾರೆ. ಅವ್ರ ಬಗ್ಗೆ ಕೇರ್ ಮಾಡಲ್ಲ ಜನ. ನಾನು ಏನೇ ಮಾಡಿದ್ರು ಜನ ಅಬ್ಸರ್ವ್ ಮಾಡ್ತಾರೆ, ನಾನು ಏನೇ ಮಾಡಿದ್ರು ಜನ ಜಡ್ಜ್ ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಿಮ್ಮ ಹತ್ರ ಜೇಬಲ್ಲಿ 1 ಲಕ್ಷ ರೂಪಾಯಿ ಇದೆ, ನೀವು ಸೈಕಲ್ ಹೊಡ್ಕೊಂಡು ಬರ್ತೀರಾ ಅಂತ ಇಟ್ಕೊಳ್ಳಿ, ಏನು ಸಿಂಪ್ಲಿಸಿಟಿ ಗುರು ಅಂತಾರೆ. ಅದೇ ನಿಮ್ಮ ಹತ್ರ ಜೇಬಲ್ಲಿ 1 ರೂಪಾಯಿ ಇಲ್ಲ, ಸೈಕಲ್ ಹೊಡ್ಕೊಂಡು ಬರ್ತೀರಾ ಅಂದ್ಕೊಳ್ಳಿ, ಏನು ಬಡತನ ಗುರು
ಅದಲ್ಲ ನಿಮಗೆ. ಸೊ ಈ ಸಕ್ಸಸ್ಸು ಫೇಲ್ಯೂರು ಅನ್ನೋದೇನಿದೆ, ಇದನ್ನು ಜನ ಯಾವತ್ತು ಅಂದರೆ ಅವ್ರ ಮನಸ್ಸಲ್ಲಿ ಇದು ಸಕ್ಸಸ್ಸು ಅಂತೇನೋ, ಅಂದರೆ ಈ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ಬೇಕು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಮೊನ್ನೆ, ನಿಲ್ಲಿಸ್ಬಿಟ್ಟು ಏನು ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಾ, ಕಾರ್ ಎಲ್ಲಿ ಅಂದರು. ಸರ್ ಕಾರ್ ಇಲ್ಲ ಮಾರ್ಬಿಟ್ಟೆ ಅಂತಂದೆ. ನಾನು ಮಾರಿದ್ದೆ ಆಗ ಕಾರ್ ಇಲ್ಲ ಸರ್ ಮಾರ್ಬಿಟ್ಟೆ. ಏನು ಸರ್ ಸಿನಿಮಾನಲ್ಲೂ ಕಾಣಿಸ್ತಾ ಇಲ್ಲ, ದುಡ್ಡು ಕಾಸಲ್ಲ ಓಕೆನಾ ಸರ್ ಅಂದ ಪಾಪ ಯಾರೋ ಒಬ್ಬ. ಸೊ ನನಗೆ ನೋಡಿ ಅವ್ರ ಪ್ರಕಾರ ಸಕ್ಸಸ್ ಅಂದರೆ ಅದು, ನನ್ನ ಪ್ರಕಾರ ಸಕ್ಸಸ್ ಅಂದರೆ ಏನು ಗೊತ್ತಾ, ನನಗೆ ಕಾರ್ ತೊಗೊಳ್ಳೋ ಯೋಗ್ಯತೆ ಇದೆ, ಬಟ್ ನನಗೆ ಅದರ ಅಗತ್ಯ ಇಲ್ಲ. ಹಾಗಾಗಿ ನಾನು ಆಟೋಲ್ಲಿ ಓಡಾಡ್ತೀನಿ ಖುಷಿಯಾಗಿ. ಇವತ್ತಿನ ದಿವಸ ಬೆಂಗಳೂರಲ್ಲಿ ನೀವು ಕಾರ್ ಇದ್ದರೆ ಅದೊಂಥರ ನರ್ಕ ಇದ್ದಂಗೆ. ಯಾಕೆಂದರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಸಿಗಲ್ಲ ನಿಮಗೆ. ಇಲ್ಲಿಂದ ಒಂದು ಕಡೆ ಹೋಗಬೇಕು ಅಂದರೆ ತುಂಬ ಟೈಮ್ ತೊಗೊಳತ್ತೆ. ಆ್ಯಂಡ್ ಇಟ್ ಈಸ್ ಎ ಲಯಬಿಲಿಟಿ. ನಿಮ್ಮ ಮನೆ ಮುಂದೆ ಕಾರಲ್ಲಿ ಹೊರಗಡೆ ನಿಲ್ಲಿಸಿರಿ ರೋಡಲ್ಲಿ, ನಿಮ್ಗೆ ಬರೀ EMI ಕಾಣಿಸ್ತಾ ಇರುತ್ತೆ. EMI ಮಳೆಯಲ್ಲಿ ನಿಂತಾ ಇದೆ, EMI ಬಿಸಿಲಲ್ಲಿ ನಿಂತಿದೆ, ಬರೀ ಇದೇ ಕಾಣಿಸ್ತಾ ಇರುತ್ತೆ ನಿಮಗೆ. ಅದೇ ದುಡ್ಡು ನೀವು ಬ್ಯಾಂಕಲ್ಲಿ ಅಥವಾ ಒಂದು ಇನ್ವೆಸ್ಟ್ಮೆಂಟಲ್ಲಿ ಹಾಕಿರಿ, ಏನು ಸೆಕ್ಯೂರಿಟಿ ಇರುತ್ತೆ ನಿಮಗೆ, ಏನು ಕಾನ್ಫಿಡೆನ್ಸ್ ಇರುತ್ತೆ. ಯಾವನೋ ಸ್ಟುಪಿಡಾಗಿ ಮಾತಾಡ್ತಾರೆ, ಹೋಗಲ್ಲ ನಿನಗೆ ಯಾವನ ತಲೆ ಬಗ್ಗಿಸ್ಬೇಕು, ನನ್ನ ಹತ್ರ ನನ್ನ ಕಾಸಿದೆ, ಯಾರ ಹತ್ರನೂ ಬಂದು ಭಿಕ್ಷೆ ಬಿಡಲ್ಲ, ನಾನು ನಿಮ್ಮ ಹತ್ರ ನಾನೇನು ಸ್ವಾಭಿಮಾನದಲ್ಲಿ ಬದುಕ್ತೀನಿ ಹೋಗಯ್ಯ ಅಂತ ಹೋಗ್ತಾ ಇರ್ಬೋದು ನೀವು. ಸೊ ಬಟ್ ಜನರು ನೋಡಿ ಸಕ್ಸಸ್ ಅಂದರೆ ಮೆಟೀರಿಯಲಿಸ್ಟಿಕ್ ಮಾಡಿಬಿಟ್ಟಿದ್ದಾರೆ. ಬಟ್ ಇಟ್ ಈಸ್ ಅಲ್ಲ, ಇವಾಗ ಸಿನಿಮಾದಲ್ಲಿ 100 days ಓಡಬೇಕು, ಇಲ್ಲಾಂದರೆ ತುಂಬ ಜಾಸ್ತಿ ದುಡ್ಡು ಮಾಡಬೇಕು, ಅಥವಾ ಇಂಥದ್ದೊಂದು ಕ್ಯಾರೆಕ್ಟರ್ ಮಾಡಿರಬೇಕು, ಇಷ್ಟು ಅವಾರ್ಡ್ಸ್ ತೊಗೋಬೇಕು. ಸಿನಿ ಇಂಡಸ್ಟ್ರಿಗೆ ಇದು. ಈಗ ಡಿಜಿಟಲಲ್ಲಿ ಇಷ್ಟು ವ್ಯೂಸ್ ಬರಬೇಕು, ಇಷ್ಟು ಜನ ಅದರಲ್ಲಿ ಎಂಗೇಜ್ಡ್ ಇರಬೇಕು, ಅದು ಸಕ್ಸಸ್ ಅಂತ. ನಿಮ್ಮ ಪ್ರಕಾರ ಸಕ್ಸಸ್ನ ಪರಿಭಾಷೆ ಏನು ಮತ್ತು ಜನ ಅರ್ಥ ಮಾಡ್ಕೊಳ್ತಾ ಇರೋದೇನು? ಯಾವಾಗಲೂ ನೋಡಿ ಸಕ್ಸಸ್ ಅನ್ನೋದು ಸಬ್ಜೆಕ್ಟಿವ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಇವಾಗ ಒಂದು KGF, ಒಂದು ಕಾಂತಾರ, ದ ಬಿಗ್ಗೆಸ್ಟ್ ಹಿಟ್ಸ್, 1000 ಕೋಟಿ ಮಾಡ್ತು, 5000 ಕೋಟಿ ಮಾಡ್ತು, 2000 ಕೋಟಿ ಮಾಡ್ತು, ಜನ ಎಲ್ಲ ಮಾತಾಡ್ತಾರೆ ಅಲ್ವಾ. ಹಂಗಂದರೆ ಈ ಡೇರ್ ಡೆವಿಲ್ ಮುಸ್ತಫಾ ಆ ಸಿನಿಮಾ ಆಗ್ಬೋದು, ಅಥವಾ ಆಚಾರ್ ಆ್ಯಂಡ್ ಕೋ ಈ ಥರದ ಸಿನಿಮಾಗಳಾಗ್ಬೋದು, ಇವು ಸಕ್ಸಸ್ ಆಗಿದೆ. ಇವು ಸಕ್ಸಸ್ ಆಗಿದೆ ನೋಡಿ. ಎಲ್ಲ 5 ಬೆರಳುಗಳು ಒಂದೇ ಥರ ಇರಬೇಕು ಅಂತಿಲ್ಲ. ನಿಮಗೆ ಒಂದು KGF ಆದರೆ ಇನ್ನೊಂದು ಆಚಾರ ಆ್ಯಂಡ್ ಕೋ ಆಗ್ಬೋದು, ಇನ್ನೊಂದು ಡೇರ್ ಡೆವಿಲ್ ಮುಸ್ತಫಾ ಆಗ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾ ಆಗ್ಬೋದು. ನಿಮ್ಗೆ ಎಕ್ಸಾಂಪಲ್ ನಾನು ಹೇಳೋದು, ಎಲ್ಲನೂ ಒಂದೇ ತಕಡಿಯಲ್ಲಿ ಹಾಕೋ ಅಗತ್ಯ ಇಲ್ಲ. ಏನಾಗತ್ತೆ ಅಂದರೆ ಅವರವರ ಭಾವಕ್ಕೆ, ಅವರವರ ಟೇಸ್ಟಿಗೆ ಜನ ಇವತ್ತಿನ ದಿವಸ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ. ಅಂದರೆ ಮೊದಲಾದರೆ ಚಾಯ್ಸ್ ಇದ್ದಿಲ್ಲ. ಆ ಥಿಯೇಟ್ರಲ್ಲಿ ಮನೆ ಪಕ್ಕದಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಅದೇ ನೋಡಬೇಕಿತ್ತು. ಇವತ್ತು ಹಾಗಿಲ್ಲ. ನೀವು ಮನೇಲಿ ಕೂತ್ಕೊಂಡು ಥಿಯೇಟ್ರಿಗೆ ಹೋಗೋ ಬದಲು ನೀವು ಈ 30 ಸೆಕೆಂಡ್ ರೀಲ್ನ 5 ನೋಡಿದ್ರೆ ಸಿನಿಮಾಗೆ ಹೋಗೋ ಮನಸ್ಸೇ ಬಿಟ್ಬಿಡ್ತೀರ ನೀವು. ಅಥವಾ OTT 1000 ಇದೆ, ಯು ಕ್ಯಾನ್ ರೆಂಟ್ ಎಟ್ 100 rupees. ಹೌದು. ಸೊ ಇವತ್ತು ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ ಜನ. ಸೊ ಹಾಗಾಗಿ ಸಕ್ಸಸ್ ಅನ್ನೋದೇನಿದೆ, ಇಟ್ ಈಸ್ ಆಲ್ ಅಬೌಟ್ ಹೌ ಐ ಮೇಕ್ ದಿ ಅದರ್ ಪರ್ಸನ್ ಫೀಲ್. ಇವತ್ತು ನಾನು 1 ಕೋಟಿ ರೂಪಾಯಿ ಹಾಕಿ ಒಂದು ಸಿನಿಮಾನ ಒಬ್ಬ ವ್ಯಕ್ತಿಗೆ ತೋರ್ಸೋದಕ್ಕೆ ಅಂತ ಮಾಡಿ ಆ 1 ಕೋಟಿ ರೂಪಾಯಿ ಇಸ್ಕೊಂಡು ನಾನು ಪ್ರಾಫಿಟ್ ಮಾಡ್ಬೋದು, ಅವರು ಖುಷಿಯಾಗಿರ್ಬೋದು. ಆ ಥರದ ಮಾರ್ಕೆಟಲ್ಲಿ ಇದೀವಿ ಈ ದಿವಸ. ನಂಬರ್ಸ್ ಡಸ್ ನಾಟ್ ಡಿಫೈನ್ ಸಕ್ಸಸ್. ದರಿದ್ರ ಕೆಟ್ಟ ಸಿನಿಮಾಗಳೆಲ್ಲ ನಾನು 1000 ಕೋಟಿ ಮಾಡಿದೆ, ಹಂಗಂದ್ರೆ ಅದು ಒಳ್ಳೆ ಸಿನಿಮಾನ? ಅದು ಸಕ್ಸಸ್ ಅಲ್ಲ. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಅಶ್ಲೀಲವಾದಂತಹ ಫೋಟೋಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಕ್ಷ ಲೈಕ್ ಇರುತ್ತೆ, ನನ್ನ ಫೋಟೋಗೆ 300 ಲೈಕ್ ಇರುತ್ತೆ. ಹಂಗಂದ್ರೆ ನಾನು ಅನ್ಸಕ್ಸಸ್ಫುಲ್ ಅಂತಾನ, ಅನ್ಪಾಪ್ಯುಲರ್ ಅಂತಾನ ಅರ್ಥ ಇಲ್ಲ. ಇವತ್ತಿನ ದಿವಸ ಏನಾಗಿದೆ, ವಾಟ್ ಎವರ್ ಇಸ್ ಚೀಪ್ ಸೆಲ್ಸ್ ಫಾಸ್ಟ್. ವಾಟ್ ಎವರ್ ಇಸ್ ಅಕ್ವೈರ್ಡ್ ಟೇಸ್ಟ್ ಏನಿದೆ ಅದು ಇಟ್ ಇಸ್ ಸ್ಲೋ. ಅದಕ್ಕೆ ಇಂಡಿಯಾ ಇವತ್ತು ಡೆವಲಪಿಂಗ್ ಎಕಾನಮಿಯಿಂದ ವಿ ಹ್ಯಾವ್ ಮೂವ್ ಟುವರ್ಡ್ಸ್ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟ್ ಆರ್ ಲಕ್ಸುರಿ ಮಾರ್ಕೆಟ್ ಅಂತ ಹೇಳ್ಬೋದು. ಯಾರ ಹತ್ರ ದುಡ್ಡಿಲ್ಲ ಹೇಳಿ ಈಗಿನ ಕಾಲದಲ್ಲಿ? ಸೊ ನನ್ನ ಕಾಂಟೆಂಟ್ ಏನಿದೆ, ನಾನು ಏನು ಮಾಡೋದು ಆ ಯೋಚನೆಯಲ್ಲಿರುವಂತಹ ಶಕ್ತಿ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಸ್ಪಾನ್ಸರ್, ಅವರ ಪ್ರಾಡಕ್ಟ್ 80 ಲಕ್ಷ ರೂಪಾಯಿ. ಓಕೆ, 80 ಲಕ್ಷ ರೂಪಾಯಿ ಕೊಟ್ಟು ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ತೊಗೊಳ್ಳೋರಿಗೆ ಅವನ ಅಭಿರುಚಿ ಏನಿರುತ್ತೆ, ಬದುಕಿನ ಬಗ್ಗೆ ಅಭಿರುಚಿ ಇರುತ್ತೆ. ಅವನ ಬದುಕನ್ನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ. ವಿದ್ಯೆ, ಬುದ್ಧಿ ಹಾಗೂ ಆ ಕ್ವಾಲಿಟಿ ಆಫ್ ಥಾಟ್ ಅಂತ ಲೈಫ್ ಬಗ್ಗೆ ಯೋಚನೆ ಮಾಡೋನು ಇನ್ವೆಸ್ಟ್ ಮಾಡ್ತಾನೆ ಆ ಪ್ರಾಡಕ್ಟಲ್ಲಿ. ಆ ಥರ 5 ಜನ ನಿಮ್ಮ ಈ ಪಾಡ್ಕಾಸ್ಟ್ ನೋಡಿ ಅದರಲ್ಲಿ ಒಬ್ಬ ಒಂದು ಪ್ರಾಡಕ್ಟ್ ತೊಗೊಂಡ್ರು ನನ್ನ ಸ್ಪಾನ್ಸರ್ಗೆ ಅದು ಸಕ್ಸಸ್ಫುಲ್.
50 ಲಕ್ಷ ಜನ ನೋಡಿ ಇಬ್ಬರು ತಗೊಳ್ಳಿಲ್ಲ ಅದರಲ್ಲಿ ಅಂದರೆ ಏನು ಬಂತು ಪ್ರಯೋಜನ? ಸೊ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಅ ನೀಶ್ ಮಾರ್ಕೆಟ್. ಸೊ ಫಾರ್ ಮೀ, ಐ ಡೋಂಟ್ ಕೇರ್ ಹೌ ಮೆನಿ ಪೀಪಲ್ ವಾಚ್ ಮೈ ಪಾಡ್ಕಾಸ್ಟ್. ಆಲ್ ದಟ್ ಮ್ಯಾಟರ್ಡ್ ಇಸ್ ವಾಟ್ ಈಸ್ ದ ಇಂಪ್ಯಾಕ್ಟ್ ದಟ್ ವಿ ಆರ್ ಡೂಯಿಂಗ್. ಇವತ್ತಿನ ದಿವಸ ನಾನು ಸ್ಪಾನ್ಸರ್ಶಿಪ್, ಇವಾಗ ನೀವು ಹೋಗ್ಬೋದು, ನಾನು ನನ್ನ ಪ್ರಾಡಕ್ಟ್ಸ್ನ ನಾನೇ ಸೇಲ್ ಮಾಡ್ತೀನಿ. ತುಂಬ ಜನ ಪಾಡ್ಕಾಸ್ಟರ್ಸ್ಗೆ ನಾನು ಹೇಳೋದೇನಂದ್ರೆ ಸ್ಪಾನ್ಸರ್ಶಿಪ್ ಹೆಂಗೆ ಗೇನ್ ಮಾಡೋದು. ಯು ಡೋಂಟ್ ಹ್ಯಾವ್ ಟು ಬಿ ನಂಬರ್ 1 ವಿತ್ ಹೈಯೆಸ್ಟ್ ವ್ಯೂಸ್. ಯು ಜಸ್ಟ್ ಹ್ಯಾವ್ ಟು ಬಿ ವೆರಿ ಗುಡ್. ಇವಾಗ 100 ಜನ ನೋಡಿದ್ರೆ 50 ಫೋನ್ ಕಾಲ್ ನನ್ನ ಸ್ಪಾನ್ಸರ್ಗೆ ಹೋಗುತ್ತಾ? ಯು ಹ್ಯಾವ್ ಟು ಡೆವಲಪ್ ಯುವರ್ ನೀಶ್. ಯು ಹ್ಯಾವ್ ಟು ಡೆವಲಪ್ ಯುವರ್ ಆಡಿಯನ್ಸ್. ಬೀಯಿಂಗ್ ನಂಬರ್ 1 is stupid today. Being number 1 is a different game. Don't follow that game. You be the niche. If you want to be number 1, you have to invest in crores. You have to do so many things that you don't want to do. ಭಗವಂತ ಅವಕಾಶ ಕೊಟ್ಟಿದ್ದಾನೆ ಇವತ್ತಿನ ದಿವಸ. ನಿಮ್ಗೇನು ಬೇಕೋ ಅದನ್ನು ಮಾಡಿ ನೀವು ಗೆದ್ದು ಎದುರುಗಡೆ ಇರೋನು ಖುಷಿಯಾಗಿರ್ಬೋದು.